ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಆರ್ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪ್ರೆಂಡ್ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಸ್ನಾನ ಮಾಡಲಿಕ್ಕೆ ಶಾಂಪೂ ಯೂಸ್ ಮಾಡ್ತೇವೆ. ಬಟ್ ನಾವು ಯೂಸ್ ಮಾಡುವ ಶಾಂಪೂ ಸೇಫ್ ಇದೆಯಾ? ನಾವು ಯೂಸ್ ಮಾಡುವ ಶಾಂಪೂಲಿ ಕೆಮಿಕಲ್ಸ್ ಇದೆಯಾ ಇಲ್ವಾ? ಯಾವ ಕೆಮಿಕಲ್ ಒಳ್ಳೇದು, ಯಾವ ಕೆಮಿಕಲ್ ಕೆಟ್ಟದು, ಅಂಡ್ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಶಾಂಪೂ ಯಾವುದು? ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕಿದ್ದೇನೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡುವ. ಫ್ರೆಂಡ್ಸ್, ಶಾಂಪೂ ಪರ್ಚೇಸ್ ಮಾಡುವಾಗ ನಾವೆಲ್ಲರೂ ಕೂಡ ಜಸ್ಟ್ ನೋಡುವಂಥದ್ದು ಪ್ರೈಸ್ ಎಷ್ಟು ಅದರದು ಅಂತ. ಓನ್ಲಿ ಪ್ರೈಸ್ ಮಾತ್ರ ನೋಡುವುದಲ್ಲ, ನಾವು ಶಾಂಪೂ ಪರ್ಚೇಸ್ ಮಾಡುವಾಗ 5 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ತಗೊಳ್ಳೋ ಶಾಂಪೂಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಹೇಳಿದ್ರೆ ಮೊದಲನೇದಾಗಿ ನೋಡುವುದಾದ್ರೆ ನಾವು ಅಮೋನಿಯಂ ಲಾರೆಲ್ ಸಲ್ಫೇಟ್. ಈ ಅಮೋನಿಯಂ ಲಾರೆಲ್ ಸಲ್ಫೇಟ್ ಏನಿದೆ ತುಂಬಾ ಶಾಂಪೂಗಳಲ್ಲಿ ಇರುತ್ತೆ. ಇದು ಸ್ಕ್ಯಾಲ್ಪ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದರಿಂದ ನಿಮ್ಮ ಹೇರ್ ಜಾಸ್ತಿ ಡ್ರೈ ಆಗುತ್ತೆ. ಇದು ನಮ್ಮ ಹೇರಿಗೆ ಒಳ್ಳೇದಲ್ಲ. ದೆನ್ ಸೋಡಿಯಂ ಲಾರೆಲ್ ಸಲ್ಫೇಟ್, ಇದು ಕೂಡ ತುಂಬಾ ಶಾಂಪೂಗಳಲ್ಲಿ ಇರುತ್ತೆ. ಇದನ್ನ ನೊರೆ ಜಾಸ್ತಿ ಬರ್ಲಿಕ್ಕೆ ಯೂಸ್ ಮಾಡ್ತಾರೆ. ತುಂಬಾ ಮಂದಿ ಏನ್ ಆಲೋಚನೆ ಮಾಡ್ತಾರೆ, ಒಳ್ಳೆ ನೊರೆ ಬಂದ್ರೆ ಶಾಂಪೂ ಚೆನ್ನಾಗಿದೆ ಅಂತ ಅರ್ಥ ಅಂತ ಅನ್ಕೊಳ್ತೀರಾ. ಇಲ್ಲ, ಇದೊಂದು ಮಿತ್ ಅಷ್ಟೇ. ಜಾಸ್ತಿ ನೊರೆ ಬರಲಿಕ್ಕೆ ಅದರಲ್ಲಿ ಈ ಸೋಡಿಯಂ ಲಾರೆಲ್ ಸಲ್ಫೇಟ್ ಅನ್ನು ಜಾಸ್ತಿ ಯೂಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೊರೆ ಜಾಸ್ತಿ ಬರುತ್ತೆ. ಇದು ಕೂಡ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಹಾಳಾಗುತ್ತೆ. ನೆಕ್ಸ್ಟ್ ಪ್ಯಾರಾಬನ್. ಈ ಪ್ಯಾರಾಬನ್ ಅಂತ ಹೇಳುವ ಕೆಮಿಕಲ್ ತುಂಬಾ ಶಾಂಪೂ ಅಲ್ಲಿ, ಸೋಪ್ ಅಲ್ಲಿ, ಫೇಸ್ ವಾಶ್ ಅಲ್ಲೆಲ್ಲ ಇರುತ್ತೆ. ಇದು ಆ ಶಾಂಪೂ ಲಾಂಗ್ ಟೈಮ್ ಇರಬೇಕು, ಹಾಳಾಗಬಾರ್ದು ಅಂತೇಳಿ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು ಕುತ್ಕೊಳ್ಬಾರ್ದು ಅಂತ ಯೂಸ್ ಮಾಡ್ತಾರೆ. ಬಟ್ ಇದರಿಂದ ಸ್ಕಿನ್ ಇರಿಟೇಷನ್ ಆಗುತ್ತೆ. ಇದರಿಂದ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಕೂಡ ಬರುವ ಚಾನ್ಸಸ್ಗಳು ಕೂಡ ಜಾಸ್ತಿ ಇದೆ. ಸೊ ಇದು ಇದೆಯಾ ಅಂತ ಚೆಕ್ ಮಾಡಬೇಕು. ಇದ್ರೆ ಆ ಶಾಂಪೂ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಹಾಗೇನೆ ಆಲ್ಕೋಹಾಲ್. ಫ್ರೆಂಡ್ಸ್, ಶಾಂಪೂದ ಇಂಗ್ರೀಡಿಯೆಂಟ್ ಅಲ್ಲಿ ಚೆಕ್ ಮಾಡಿ. ಆಲ್ಕೋಹಾಲ್ ಕೂಡ ಇರುತ್ತೆ ತುಂಬಾ ಶಾಂಪೂಗಳಲ್ಲಿ. ಇದು ಕೂಡ ನಿಮ್ಮ ಹೇರಿಗೆ ಒಳ್ಳೇದಲ್ಲ. ಅಂಡ್ ಹಾಗೇನೆ ಸಿಂಥೆಟಿಕ್ ಫ್ರಾಗ್ರೆನ್ಸ್ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಇದು ಕೂಡ ಒಳ್ಳೇದಲ್ಲ. ಸಿಂಥೆಟಿಕ್ ಫ್ರಾಗ್ರೆನ್ಸ್ ನ ಬದಲು ನ್ಯಾಚುರಲ್ ಫ್ರಾಗ್ರೆನ್ಸ್ಗಳು ಅಥವಾ ಹರ್ಬ್ ಅದ, ಫ್ಲವರ್ಸ್ ಅದ ಫ್ರಾಗ್ರೆನ್ಸ್ ಗಳಿದ್ರೆ ಅದು ಓಕೆ, ನಡೀತದೆ. ಬಟ್ ಸಿಂಥೆಟಿಕ್ ಫ್ರಾಗ್ರೆನ್ಸ್ ಅನ್ನು ಅವಾಯ್ಡ್ ಮಾಡ್ಬೇಕು. ಹಾಗೆಯೇ ಸಿಂಥೆಟಿಕ್ ಕಲರ್ಸ್ ಕೂಡ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಇದರಿಂದ ಹೇರ್ ಫಾಲ್ ಮತ್ತು ಬೇಗನೆ ಹೇರ್ ವೈಟ್ ಆಗಿ ಬಿಡುತ್ತೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಈ ಎಲ್ಲ ಕೆಮಿಕಲ್ಸ್ಗಳು ಇದೆಯಾ ಅಂತ ಚೆಕ್ ಮಾಡಿ ನಿಮ್ಮ ಶಾಂಪೂ ಅಲ್ಲಿ. ಈ ಎಲ್ಲಾ ಕೆಮಿಕಲ್ಸ್ ಗಳಿತ್ತು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಅಂತ ಶಾಂಪೂಗಳನ್ನ ಅವಾಯ್ಡ್ ಮಾಡಬೇಕು. ಎರಡನೇ ವಿಷಯ, ನಾವು ತಗೊಳ್ಳುವ ಶಾಂಪೂ ಬಜೆಟ್ ಫ್ರೆಂಡ್ಲಿ ಇರಬೇಕಾಗುತ್ತೆ. ಒಳ್ಳೆ ಶಾಂಪೂ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಅಮೌಂಟ್ ಪೇ ಮಾಡಲೇಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಸೆಲೆಬ್ರಿಟಿಗಳು ಯೂಸ್ ಮಾಡ್ತಾರೆ, 7,000, 8,000, 10,000 ಅಂತ ಶಾಂಪೂ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ಪೂರ್ ಕ್ಲಾಸ್, ಮಿಡಲ್ ಕ್ಲಾಸ್ಗೆ ಆ ಶಾಂಪೂ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವನ್ 500 ರೂಪೀಸ್ ಶಾಂಪೂ ಕೂಡ ದೊಡ್ಡದೇ. 800, 1,000 ರೂಪೀಸ್ ಶಾಂಪೂ ಕೂಡ ಎಲ್ಲರಿಂದ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ 150, 200, 250 ರೇಂಜ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಶಾಂಪೂ ಅನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಆ ಬಜೆಟ್ ಕೂಡ ನೋಡ್ಬೇಕಾಗತ್ತೆ. ಆ ವಿಷಯವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಂಡ್ ಮೂರನೇದಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ನಮ್ಮ ಸ್ಕ್ಯಾಲ್ಪ್ ಟೈಪ್ ಯಾವುದು. ಫ್ರೆಂಡ್ಸ್, ನಿಮ್ಮ ಸ್ಕ್ಯಾಲ್ಪ್ ಟೈಪ್ ಯಾವುದು ಅಂತೇಳಿ ನೀವು ತಿಳ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂತ, ಸೂಟ್ ಆಗುವಂತ ಶಾಂಪೂ ಯೂಸ್ ಮಾಡಬೇಕು. ಹಾಗಾದ್ರೆ ನಮ್ಮ ಸ್ಕ್ಯಾಲ್ಪ್ ಟೈಪ್ ಅನ್ನ ಹೇಗೆ ನಾವು ಕಂಡು ಹುಡುಕೋದು? ಫ್ರೆಂಡ್ಸ್, ನಿಮ್ಗೊಂದು ಈಸಿ ಮೆಥಡ್ ಹೇಳ್ತೇನೆ ನಾನು. ಏನೂ ಇಲ್ಲ, ರಾತ್ರಿ ಮಲಗಲಿಕ್ಕೆ 1 ಅವರ್ ಮೊದಲು ಶಾಂಪೂ ಹಚ್ಕೊಂಡು ಸ್ನಾನ ಮಾಡಿ. ಬೆಳಿಗ್ಗೆ ಎದ್ದ ಕೂಡಲೇ ವಾಶ್ರೂಮ್ಗೂ ಹೋಗ್ಲಿಕ್ಕಿಂತಲೂ ಮೊದಲು ಎದ್ದ ಕೂಡಲೇ ಏನ್ ಮಾಡಿ, ಒಂದು ಟಿಶ್ಯೂ ತಗೊಳ್ಳಿ. ಟಿಶ್ಯೂ ತಗೊಂಡು ನಿಮ್ಮ ತಲೆಯ ಬೇರೆ ಬೇರೆ ಜಾಗಕ್ಕೆ ಸ್ವಲ್ಪ ಸ್ವಲ್ಪ ತಿಕ್ಕೊಳ್ಳಿ. ಅದನ್ನ ಫ್ರಂಟ್ ಅಲ್ಲಿ, ಬ್ಯಾಕ್ ಅಲ್ಲಿ, ಸೈಡ್ ಅಲ್ಲಿ ತಿಕ್ಕೊಳ್ಳಿ. ಅಂಡ್ ಕಿವಿಯ ಹಿಂದ್ಗಡೆ ಕೂಡ ಸ್ವಲ್ಪ ಅದರಲ್ಲಿ ತಿಕ್ಕೊಳ್ಳಿ. ದೆನ್ ನೋಡಿ ಆ ಟಿಶ್ಯೂ ಅನ್ನ, ಅದು ಕಂಪ್ಲೀಟ್ಲಿ ಡ್ರೈ ಇತ್ತು ಅಂತ ಹೇಳಿದ್ರೆ ನಿಮ್ದು ಡ್ರೈ ಸ್ಕ್ಯಾಲ್ಪ್. ಕೆಲವೊಂದು ಕಡೆ ಡ್ರೈ ಇತ್ತು, ಕೆಲವೊಂದು ಕಡೆ ಆಯಿಲಿ ಇತ್ತು ಅಂತ ಹೇಳಿದ್ರೆ ನಿಮ್ದು ಕಾಂಬಿನೇಷನ್ ಸ್ಕ್ಯಾಲ್ಪ್. ಅಂಡ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಆಯಿಲಿ ಇತ್ತು ಅಂತ ಹೇಳಿದ್ರೆ ನಿಮ್ದು ಆಯಿಲಿ ಸ್ಕ್ಯಾಲ್ಪ್ ಆಗಿರ್ತದೆ. ಸೊ ನೀವು ನಿಮ್ಮ ಸ್ಕ್ಯಾಲ್ಪ್ ಯಾವುದು ಟೈಪ್ ಅದಂತ ತಿಳ್ಕೊಂಡು ಅದಕ್ಕೆ ತಕ್ಕ ಶಾಂಪೂ ಯೂಸ್ ಮಾಡಬೇಕು. ಇದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು PF ರೂಲ್ ಅನ್ನ ಅವಾಯ್ಡ್ ಮಾಡಿ. PF ರೂಲ್ ಅಂತ ಹೇಳಿದ್ರೆ ಪ್ಯಾಕೇಜಿಂಗ್ ಮತ್ತು ಫ್ರಾಗ್ರೆನ್ಸ್. ತುಂಬಾ ಮಂದಿ 80 to 90% ಮಂದಿ ಶಾಂಪೂ ತಗೊಳ್ಳುವಾಗ ಅವ್ರು ಏನ್ ಮಾಡ್ತಾರೆ, ಪ್ಯಾಕೇಜ್ ನೋಡ್ತಾರೆ. ಪ್ಯಾಕೇಜ್ ಚೆನ್ನಾಗಿದ್ಯಾ, ಬಾಟಲ್ ಚೆನ್ನಾಗಿದ್ಯಾ, ಅದರ ನಂತರ ಅದರದ್ದು ಫ್ರಾಗ್ರೆನ್ಸಸ್ ಚೆನ್ನಾಗಿದೆ, ವಾವ್ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದ್ರೆ ಈ ಶಾಂಪೂ ಚೆನ್ನಾಗಿದೆ. ಇಲ್ಲ, ಈ ಪ್ಯಾಕೇಜ್ ಮತ್ತು ಫ್ರಾಗ್ರೆನ್ಸ್ ಇದೆರಡನ್ನು ಮಾತ್ರ ನೋಡಬಾರ್ದು. ಇದನ್ನು ಕೂಡ ಅವಾಯ್ಡ್ ಮಾಡ್ಬೇಕು ನಾವು. ಅಂಡ್ ಇದ್ರ ಜೊತೆಲಿ 5ನೇದು ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಶಾಂಪೂವಿನ ಆಡ್ ಯಾರು ಕೊಡ್ತಾರೆ, ನೀವು ಪರ್ಚೇಸ್ ಮಾಡುವ ಶಾಂಪೂ ಅದು ಆಡ್ ಯಾರು ಕೊಡ್ತಾರೆ ಅಂತ ಕೂಡ ನೋಡ್ತೇವೆ.
ಫ್ರೆಂಡ್ಸ್ ನೋಡ್ಲಿಕ್ಕೆ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ಯಾರು ಆ್ಯಡ್ ಕೊಡ್ತಾರೆ ಸೆಲೆಬ್ರಿಟಿಗಳು ಅವರ ಶಾಂಪು ಯೂಸ್ ಮಾಡಲ್ಲ, ಹಣಕ್ಕೋಸ್ಕರ ಆ್ಯಡ್ ಕೊಡ್ತಾರೆ ಅಷ್ಟೇ. ಇದರಿಂದ ಕೂಡ ಮೋಸಕ್ಕೆ ಒಳಗಾಗ್ಲಿಕ್ಕೆ ಹೋಗ್ಬೇಡಿ. ಸೊ ಈ 5 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಶಾಂಪು ಪರ್ಚೇಸ್ ಮಾಡಬೇಕಾಗತ್ತೆ. ನಮ್ಮ ಡಿಯರ್ ಲೈಫ್ ಕಂಪನಿ ಈ 5 ವಿಷಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಪರ್ಸನಲ್ ಕೇರ್ ಬ್ರ್ಯಾಂಡ್ ಅಲ್ಲಿ ಒಂದು ಒಳ್ಳೆಯ ಶಾಂಪೂ ಅನ್ನ ಲಾಂಚ್ ಮಾಡಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯೂಸ್ ಆಗಬೇಕು, ಪ್ರತಿಯೊಂದು ಕಾಂಬಿನೇಷನ್ ಸ್ಕ್ಯಾಲ್ಪಿಗೂ ಯೂಸ್ ಆಗಬೇಕು ಅಂತೇಳಿ ಡಿಯರ್ ಲೈಫ್ 2 ಶಾಂಪೂನ್ನ ಲಾಂಚ್ ಮಾಡಿದೆ. ದಟ್ ಈಸ್ ಅವರ್ ಡಿಯರ್ ಲೈಫ್ ಹೇರ್ ನರಿಶ್ಮೆಂಟ್ ಹರ್ಬಲ್ ಶಾಂಪೂ ಅಂಡ್ ಹಾಗೇನೆ 3S ಶಾಂಪೂ. ಈ 2 ಶಾಂಪೂಗಳು ಕೂಡ ಡಿಯರ್ ಲೈಫ್ ಅದ್ದು ವಂಡರ್ಫುಲ್ ಮೈಂಡ್ ಬ್ಲೋಯಿಂಗ್ ಶಾಂಪೂ ಅಂತ ಹೇಳ್ಬೋದು. ಈಗ ಇದರಲ್ಲಿ ಮೊದಲಿಗೆ ಡಿಸ್ಕಸ್ ಮಾಡುವ ಈ ಹೇರ್ ನರಿಶ್ಮೆಂಟ್ ಹರ್ಬಲ್ ಶಾಂಪೂ ಬಗ್ಗೆ. ಫ್ರೆಂಡ್ಸ್, ನೀವೇನಾದ್ರೂ ಕಂಪ್ಲೀಟ್ ಆಗಿ ಕೆಮಿಕಲ್ ಫ್ರೀ ಶಾಂಪೂ ಬೇಕು ನನಗೆ ಅಂತ ಅನ್ಕೊಳ್ತಿದ್ರೆ ನೀವು ಡಿಯರ್ ಲೈಫಿನ ಈ ಹರ್ಬಲ್ ಶಾಂಪೂನ ಯೂಸ್ ಮಾಡ್ಬೋದು. ಯಾಕಂದ್ರೆ ಈ ಹರ್ಬಲ್ ಶಾಂಪೂ ಅಲ್ಲಿ ಯಾವುದೇ ಆಲ್ಕೋಹಾಲ್ ಇಲ್ಲ, ಯಾವುದೇ ಸಲ್ಫೇಟ್ ಇಲ್ಲ, ಯಾವುದೇ ಪ್ಯಾರಾಬನ್ ಇಲ್ಲ. ಇದರ ಇಂಗ್ರೀಡಿಯೆಂಟ್ ನೀವು ಚೆಕ್ ಮಾಡಿದ್ರೆ ಇದರ ಇಂಗ್ರೀಡಿಯೆಂಟ್ ನಿಮಗೆ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಶೀಕಾಕಾಯಿ, ಆಮ್ಲ, ನೀಮ್, ಅಲೋವೆರಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತಯಾರಾಗಿರುವಂತಹ ಶಾಂಪೂ ಈ ಶಾಂಪೂ ಆಗಿದೆ. ಇದು ನಿಮ್ಮ ಹೇರ್ ಮತ್ತು ನಿಮ್ಮ ಸ್ಕ್ಯಾಲ್ಪ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹೇರ್ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂಡ್ ಹಾಗೇನೆ ಇದರಲ್ಲಿ ನಾನು ಹೇಳಿದೆ ನೀಮ್ ಇದೆ. ಫ್ರೆಂಡ್ಸ್, ನೀಮ್ ಅಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೆಯದು. ನಿಮಗೆ ಡ್ಯಾಂಡ್ರಫ್ನ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೀವು ಡಿಯರ್ ಲೈಫ್ನ ಈ ಹರ್ಬಲ್ ಶಾಂಪೂ ಯೂಸ್ ಮಾಡಿ. ಇದು ನಿಮ್ಮ ಡ್ಯಾಂಡ್ರಫ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಸ್ಪೆಷಲಿ ಯಾರ್ದು ಆಯಿಲಿ ಸ್ಕ್ಯಾಲ್ಪ್ ಇದೆ, ಆಯಿಲಿ ಹೇರ್ ಇದೆ ಅವರಿಗೆ ತುಂಬಾ ಒಳ್ಳೆಯದು. ಡ್ರೈ ಹೇರಿಗೆ ಅಷ್ಟು ಸೂಟ್ ಆಗುದಿಲ್ಲ, ಬಟ್ ಆಯಿಲಿ ಸ್ಕ್ಯಾಲ್ಪ್ ಯಾರ್ದಿದೆ ಅವರಿಗೆ ಇದು ತುಂಬಾ ಸೂಟ್ ಆಗುತ್ತೆ, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದೊಂದು ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಸಿನ್ ಆಗಿದೆ. ನಾನು ಆವಾಗ ಹೇಳಿದಾಗ ಇದರಲ್ಲಿ ಯಾವುದೇ ಕೆಮಿಕಲ್ಗಳು ಇಲ್ಲ. ನೆಕ್ಸ್ಟ್ ಡಿಯರ್ ಲೈಫ್ ಅದು ಮತ್ತೊಂದು ಶಾಂಪೂ, ದಟ್ ಈಸ್ ಅವರ್ 3S ಶಾಂಪೂ. ಫ್ರೆಂಡ್ಸ್, 3S ಶಾಂಪೂ ಅಂತ ಹೇಳಿದ್ರೆ ಸಿಲ್ಕಿ, ಶೈನಿ ಅಂಡ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಈ 3 ಒಂದು ಬೆನಿಫಿಟ್ಸ್ ಅನ್ನ ನಿಮ್ಮ ಹೇರಿಗೆ ಕೊಡುವಂತ ಶಾಂಪೂ 3S ಶಾಂಪೂ. ಅಂಡ್ ಈ 3S ಶಾಂಪೂ ಏನಿದೆ ಇದರಲ್ಲಿ ಅವಕಾಡೋ ಆಯಿಲ್, ಆಲಿವ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಈ 3 ಎಸೆನ್ಷಿಯಲ್ ಆಯಿಲ್ಗಳ ಮುಖಾಂತರ ತಯಾರು ಮಾಡಿದ್ದೇವೆ ಈ 3S ಶಾಂಪೂ. ಅಂಡ್ ಈ 3S ಶಾಂಪೂ ಅಲ್ಲಿ ಇರುವಂತ ಈ ಅವಕಾಡೋ ಆಯಿಲ್ ಮತ್ತು ಆಲಿವ್ ಆಯಿಲ್ ಮತ್ತು ಏನು ಕೊಕೊನಟ್ ಆಯಿಲ್ ಇದೆ ಇದರಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದೆ. ಆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಿಮ್ಮ ಹೇರ್ ಗ್ರೋತ್ಗೆ ಆಗಿರ್ಬೋದು, ನಿಮ್ಮ ಓವರ್ ಆಲ್ ಹೇರ್ ಅದು ಹೆಲ್ತ್ಗೆ ಆಗಿರ್ಬೋದು, ನಿಮ್ಮ ಸ್ಕ್ಯಾಲ್ಪ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಆಗಿರ್ಬೋದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಇದನ್ನ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ನಾನು ಆವಾಗಲೇ ಹೇಳಿದೆ ಇದು ನಿಮ್ಮ ಹೇರ್ ಅನ್ನ ಸಿಲ್ಕಿ, ಶೈನಿ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇದನ್ನ ಡ್ರೈ ಹೇರ್ ನಿಮ್ದು ಇದ್ರೆ ಅಥವಾ ಡ್ರೈ ಸ್ಕ್ಯಾಲ್ಪ್ ನಿಮ್ದಿದ್ರೆ ನಿಮಗೆ ತುಂಬಾ ಒಳ್ಳೆಯ ಒಂದು ಶಾಂಪೂ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ. ಅಂಡ್ ಹಾಗೇನೆ ನಿಮ್ದು ಕಾಂಬಿನೇಷನ್ ಅಥವಾ ಆಯಿಲಿ ಸ್ಕ್ಯಾಲ್ಪ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ನಾವೆಲ್ಲರಿಗೂ ಇದನ್ನು ರೆಕಮೆಂಡ್ ಮಾಡ್ತೇವೆ. ಬಟ್ ಸ್ಪೆಷಲಿ ಯಾರ್ದು ತುಂಬಾ ಡ್ರೈ ಹೇರ್ ಇದೆ, ತುಂಬಾ ಡ್ರೈ ಸ್ಕ್ಯಾಲ್ಪ್ ಇದೆ ಅವರಿಗೆ ಇದು ತುಂಬಾ ಒಂದು ಒಳ್ಳೆಯ ಶಾಂಪೂ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ಕೂಡ ಅಷ್ಟೇ ಯಾವುದೇ ಪ್ಯಾರಾಬನ್ ಇಲ್ಲ, ಇದರಲ್ಲಿ ಯಾವುದೇ ಪ್ಯಾರಾಬನ್ ಅನ್ನ ಆಡ್ ಮಾಡಿಲ್ಲ ಫ್ರೆಂಡ್ಸ್. ಅಂಡ್ ಮತ್ತೊಂದು ಬೆನಿಫಿಟ್ಸ್ ಇದ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ಶಾಂಪೂ ಯೂಸ್ ಮಾಡಿದ್ರೆ ನಿಮಗೆ ಅಗೇನ್ ಕಂಡೀಷನರ್ ಯೂಸ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ಈ ಶಾಂಪೂ ನೀವು ಒಂದು ಸ್ವಲ್ಪ ಈ 3S ಶಾಂಪೂನ ಕೈಯಲ್ಲಿ ಹಾಕೊಂಡ್ರೆ ನೀವು ನೋಡ್ಬೋದು ಆ ಶಾಂಪೂ ಅಲ್ಲಿ ಒಂದು ನಿಮಗೆ ಶೈನಿಂಗ್ ಕಾಣುತ್ತೆ. ಅಂದ್ರೆ ಇದಕ್ಕೆ ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅಡಿಷನಲ್ ಆಗಿ ಯಾವುದೇ ಕಂಡೀಷನರ್ ಯೂಸ್ ಮಾಡಬೇಕಾಗಿಲ್ಲ. ಇದು ನಿಮ್ಮ ಹೇರ್ ಅನ್ನ ತುಂಬಾ ಸ್ಮೂತ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ನಮ್ಮ 3S ಶಾಂಪೂ. ಸೊ ಈ 3S ಶಾಂಪೂ ಆಗಿರ್ಬೋದು ಅಥವಾ ಡಿಯರ್ ಲೈಫ್ ಅದು ಹರ್ಬಲ್ ಶಾಂಪೂ ಆಗಿರ್ಬೋದು, ಹೇಗೆ ಇದನ್ನು ಯೂಸ್ ಮಾಡ್ತೀರಾ ಫ್ರೆಂಡ್ಸ್? ಇದನ್ನ ನೀವು ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಕೈಗೆ ತಗೊಳ್ಳಿ, ನಿಮ್ಮ ಹೇರಿಗೆ ಮತ್ತು ನಿಮ್ಮ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ದೆನ್ ನೀರಲ್ಲಿ ತೊಳ್ಕೊಂಡ್ರೆ ಆಯ್ತು. ಹೆಲ್ದಿ, ಸ್ಟ್ರಾಂಗ್, ಸಿಲ್ಕಿ ಹೇರ್ ನಿಮ್ದಾಗುತ್ತೆ. ಹಾಗಾದ್ರೆ ಲೇಟ್ ಮಾಡಬೇಡಿ, ಇವತ್ತೇ ಆರ್ಡರ್ ಮಾಡಿ, ಇವತ್ತೇ ಪರ್ಚೇಸ್ ಮಾಡಿ ಡಿಯರ್ ಲೈಫಿನ 3S ಶಾಂಪೂ ಅಥವಾ ಹರ್ಬಲ್ ಶಾಂಪೂ. ನಿಮ್ಮ ಹತ್ತಿರದ ಡಿಯರ್ ಲೈಫಿನ ಡಿಸ್ಟ್ರಿಬ್ಯೂಟರ್ ಇಂದ ಅಥವಾ ಡಿಯರ್ ಲೈಫ್ ಅದು ಬ್ರಾಂಚ್ ಆಫೀಸ್ ಇಂದ ಯಾ ಫ್ರಾಂಚೈಸ್ ಇಂದ ಪರ್ಚೇಸ್ ಮಾಡಬಹುದು. ಅಥವಾ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ನಮ್ಮ ವೆಬ್ಸೈಟ್ www.dearlife.co.in ಅನ್ನು ಲಾಗಿನ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ನನಗೂ ಕೂಡ ಕಾಲ್ ಮಾಡಬಹುದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಮಾಡಿ. ಅಂಡ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಸಿಗುವ ಮತ್ತೊಂದು ಅದ್ಭುತ ವಿಡಿಯೋದ ಜೊತೆಯಲ್ಲಿ ಮುಂದೆ. ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಅಮರ್ ಲೈಫ್.